ಸರ್, ಮೇಲ್ ಸೇತುವೆ ಸುಮಾರು ಒಂದು ಅಷ್ಟು ಜನ ಸಾರ್ವಜನಿಕರು ಫೋನ್ ಮಾಡಿ ಒಂದು 10-15 ದಿನ ಹಿಂದೆ ಇದು ಓಪನ್ ಆಗಿದೆ, ಸ್ವಲ್ಪ ಟ್ರಯಲ್ ರನ್ ಅಂತ ಏನೋ ಮಾಡ್ತಾ ಇದ್ದಾರೆ ಅಂತ ಏನೋ ಗೊತ್ತಾಯಿತು. ಮತ್ತು ಓಡಾಡಿದಾಗ ರೋಡ್ ಅಂಡ್ಯುಲೇಷನ್ ಇದೆ, ಎತ್ತು ಬೀಳ್ತಾ ಇದೆ ಟೂ ವೀಲರ್ಗಳು, ಆಟೋಗಳು ಅಂತ ಹೇಳಿದಾಗ ಏನು ಶುಭಮ್ ಅಂತ ಏನು ಇಂಜಿನಿಯರ್ ಇದ್ದಾರೋ ಇದಕ್ಕೆ ಗತಿಶಕ್ತಿ ಇಂಜಿನಿಯರು ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಹೋದ ವಾರ ಮಂಗಳವಾರ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ GB32 ನನಪ್ಪ GP2 ಅಂತ ಒಂದು ಕೆಮಿಕಲ್ ಹಾಕಿ ಆಮೇಲೆ ಅದನ್ನು ಇದು ಲೆವೆಲ್ ಮಾಡೋಕ್ಕೆ ಇದಕ್ಕೆ ಆರ್ಡರ್ಸ್ ಕೊಟ್ಟಿದ್ದಾರೆ. ಗುರುವಾರ ಮತ್ತು ಶುಕ್ರವಾರ ಅದನ್ನು ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡಿದ್ದೇನೆ. ಅದಕ್ಕೊಂದು ವಾರ ದಿನ ಅದನ್ನು ಕ್ಯೂರಿಂಗ್ ಮಾಡಬೇಕು ಅಂತ ಇದ್ದಾಗ ಇವತ್ತು ಬೆಳಿಗ್ಗೆ ನಮ್ಮ ಮುನ್ಸಿಪಾಲ್ಟಿ JCB ಮತ್ತು ಪೊಲೀಸ್ ಅವರು ಮತ್ತು ಏನೋ ಹೋಗಿ ಅಲ್ಲಿ ತೆರವುಗೊಳಿಸಿದ್ದಾರೆ. ಅಲ್ಲಿ ಶಾಸಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಒಂದು ಏನು ಮಾಹಿತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಏನು ಕ್ಯೂರ್ ಆಗಬೇಕು 5-6 ದಿನ ಅದು ಕ್ಯೂರ್ ಆಗಲಿ. ಅದಾದಮೇಲೆ ಟೆಕ್ನಿಕಲ್ಲಾಗಿ ಮತ್ತೆ ಇಂಜಿನಿಯರ್ಸ್ ಬಂದು ಗತಿಶಕ್ತಿ ಇಂಜಿನಿಯರ್ಸ್ ಬಂದು ಟೆಕ್ನಿಕಲ್ಲಾಗಿ ಅದನ್ನು ಇದು ಸೂಟಬಲ್ ಫಾರ್ ಮೋಟ್ರಬಲ್ ವೆಹಿಕಲ್ಸ್ ಅಂತ ಹೇಳಿದ ಮೇಲೆ ಆಮೇಲೆ ಅದನ್ನು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಪೊಲೀಸ್ ಅವ್ರಿಗೂ ಒಂದು ಮಾತು ಹೇಳ್ತೀನಿ, ಮತ್ತು ಇಲ್ಲಿ ನಮ್ಮ ಮುನ್ಸಿಪಲ್ ಕಮಿಷನರ್ ಬಂದಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರು JCBನ ಹೋಗ್ತಾ ಇರ್ತಿರೋದು, ನೀವೇ ಎತ್ಕೊಂಡೋಗಿ ಮತ್ತೆ ವಾಪಸ್ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನರೇಂದ್ರ ಮೋದಿ ಅವರು ಏನು ಒಂದು ಇದಕ್ಕೂ ಮಾಡಿದಾರೋ, ಈ LC 166ನ ಏನು ಒಂದು ಫ್ಲೈಓವರ್ ಮಾಡಬೇಕಂತಿದ್ರು, ನಮ್ಮ ಹಿಂದಿನ ಸಂಸದರು ಮುನ್ಸ್ವಾಮಿ ಅವರು ಅದಕ್ಕೆ ಚಾಲನೆ ನೀಡಿ ಅದನ್ನು ಇದು ಮಾಡಿದರು. ಜನಕ್ಕೆ ಉಪಯೋಗ ಆಗಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ. NDA ಸರ್ಕಾರ ನಾವೇನು ಅವ್ರಿಗೆ ಕಷ್ಟ ಕೊಡಬೇಕು ಅಂತಲ್ಲ. ಏನು ಹೆಚ್ಚು ಕಡಿಮೆ ಆಯಿತು ಅಂತ ಇದೇ ನಮ್ಮ ಕಾಂಗ್ರೆಸ್ ಮುಖಂಡರು ಒಂದಷ್ಟು ಜನ ಫೋನ್ ಮಾಡಿದರು, BJP ಮುಖಂಡರು, ನಮ್ಮ ಹುಡುಗರು ಎಲ್ಲ ಫೋನ್ ಮಾಡಿದಾಗ ಏನು ಬೀಳ್ತಾ ಇದೆ, ಸ್ವಲ್ಪ ಕಂಪಿ ರೋಡ್ ಅಂತಾಗಿದೆ, ಟೂ ವೀಲರ್ಸ್ ಹೋದಾಗ ಎದ್ದು ಬೀಳ್ತಾ ಇದೆ ಅಂತ ಹೇಳಿದಾಗ ಅದನ್ನು ಮತ್ತೆ ನಾನು ಇದು ಮಾಡಿದ್ದಕ್ಕೆ ಇದು ಬಂದು ಮಾಡಬೇಕು. ಏನು ಒಂದ್ಸತಿ ಓಪನ್ ಮಾಡಿಬಿಟ್ರೆ ಟ್ರಾಫಿಕ್ ಮತ್ತೆ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಒಂದು ನಮ್ಮ ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇನ್ನೂ ಒಂದು ವಾರ ಹಂಗೆ ಇರ್ರಿ, ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಿ ಆಮೇಲೆ ಅದನ್ನು ಓಪನ್ ಮಾಡಿಸ್ತೀವಿ ಸಾರ್ವಜನಿಕರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ 4 ದಿನ 5 ದಿನ ಅದನ್ನು ಕ್ಯೂರ್ ಮಾಡಬೇಕಂತಾರೆ. ಅದಾಗಿದ ತಕ್ಷಣ ಅಕಸ್ಮಾತ್ ಏನಾದರೂ ಮಂತ್ರಿಗಳು ಬಂದರೆ ಸೋಮಣ್ಣ ಸಾಹೇಬರು, ಯಾಕಂದರೆ ಬರ್ತೀನಿ ಅಂತ ಹೇಳಿದರು, ಇದನ್ನು ಇನ್ಫಾರ್ಮೇಷನ್ ಹೋದಾಗ ಮತ್ತೆ ಅದಕ್ಕೆ ಇವತ್ತು ಇದ್ದಿತ್ತು ಇನಾಗ್ರೇಷನ್ನು, ಅದನ್ನು ಏನು ಮತ್ತೆ 4-5 ದಿನ ಅಂತಾಗ ಒಂದು 20, 21, 22 ಆಗುತ್ತೆ ಅಂತ ಹೇಳಿದ ಮೇಲೆ ಅದಕ್ಕೆ ಮತ್ತೆ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಇದು ಆಗಿದ ತಕ್ಷಣ ಅವ್ರಿಗೂ ಒಂದು ಮಾತು ಹೇಳಿ ಇನ್ನೂ ಒಂದು 4-5 ದಿನದಲ್ಲಿ ರೆಡಿ ಆಗುತ್ತೆ ಅಂತೇಳಿ, ಅಕಸ್ಮಾತ್ ಏನೋ ಇದ್ದರೆ ಮಾಡ್ತೀವಿ. ಫೋನ್ ಮುಖಾಂತರ ಮಾತಾಡಿ PS ಮಾತಾಡಿದ್ರೆ ಡೆಲ್ಲಿಗೆ ಬರ್ತಿದ್ರೆ ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮುಖಾಂತರ ಮಾತಾಡಿ ಯಾವತ್ತು ಅವರು ಡೇಟ್ ಕೊಡ್ತಾರೋ ಆವತ್ತು ಓಪನ್ ಮಾಡಿಸ್ತೀವಿ. ಪ್ರಸಕ್ತ ಬಂದರೆ ನಾನಲ್ಲ ಬಂದರೆ ಕಾರ್ಯಕರ್ತರು ಒಪ್ಕೋಬೇಕು, ಅದಾದಮೇಲೆ ಮುಖಂಡರು ಒಪ್ಕೋಬೇಕು, ಅದಾದಮೇಲೆ ನಮ್ಮ ನಾಯಕರು ಒಪ್ಕೋಬೇಕು. ಇದೆಲ್ಲ ಇದ್ದಾಗ ಅದು ಡಿಸಿಷನ್ ಅವ್ರಿಗಂತೆ, ನಾನೆಲ್ಲ ಒಪ್ಕೋಬೇಕಾಗಿದ್ದು. ಫಸ್ಟು ಒಪ್ಕೋಬೇಕಾಗಿದ್ದು ಕಾರ್ಯಕರ್ತರು, ಮುಖಂಡರು, ಆಮೇಲೆ ನಮ್ಮ ವರಿಷ್ಠರು. ಪಕ್ಷದ ಕಡೆಯಿಂದ ಸಾಗ್ತಾ ಇದೆ, ಯಾರೇ ಬಂದರು ಸರ್. ಇವಾಗ ಪಕ್ಷ ಡೆವಲಪ್ ಮಾಡಬೇಕಂದ್ರೆ ಯಾರು ಬಂದ್ರೇನು ಆ ಪರಿಸ್ಥಿತಿ ಅಲ್ಲಿ ಅವರು ಬಂದರೆ ನಮ್ಮ ಪಕ್ಷ ಸಂಘಟನೆ ಆಗುತ್ತಾ ಅಂತ ನೋಡಿಕೊಂಡು ಆ ನಿರ್ಧಾರ ತಗೊಳ್ತಾರೆ ವರಿಷ್ಠರು. ಬಂದಿರೋರಿಗೆಲ್ಲ ನಾವು ಸ್ವಾಗತ ಮಾಡ್ತೀವಿ ಅಂತ ನಾನು ಹೇಳಲ್ಲ. ಯಾರು ಬಂದರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗುತ್ತಾ, ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಇರ್ತಾರ ಅಂತ ನೋಡಿಕೊಂಡು ಆಮೇಲೆ ನಿರ್ಧಾರ ತೊಗೊಳ್ತಾರೆ ನಮ್ಮ ವರಿಷ್ಠರು. JDS ಅಂತಲ್ಲ, JDS ಮತ್ತು BJP ಕಡೆ 2 ಕಡೆನೂ ಮಾಡಿರ್ತಾರೆ. ಅವರವರ ಅವ್ರ ಕ್ಷೇತ್ರ ಹೆಂಗಿದೆಯೋ, JDSಗೆ ಜೋರಾಗಿದೆಯೋ, BJP ಜೋರಾಗಿದೆಯೋ ಅಂತ ಅವರು ಏನು ಕಾಂಗ್ರೆಸ್ ಅವ್ರು ಯಾರ್ಯಾರು ಮುಖ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಇದೆಲ್ಲ ಆಗೋದಿನ್ನ 3-4 ತಿಂಗಳು ಮುಂಚೆ, ಎಲೆಕ್ಷನ್ ಮುಂಚೆನೇ. ಇದು ಏನು ಇವಾಗ ನೀವೇನು ಕೇಳ್ತಾ ಇದ್ರೆ ಇದು ಇವಾಗ ಅಷ್ಟು ಈ ಸಮಯ ಕರೆಕ್ಟ್ ಅಲ್ಲ. ಅದೆಲ್ಲ ನಿಜ ಅಂತ ಹೇಳೋಕ್ಕಾಗಲ್ವಲ್ಲ, ನಾವು ಆಗಲ್ಲ. ನಮ್ಮ ಪ್ರಕಾರ ಅದಾಗಿಲ್ಲ ಅಂತ ನನ್ನ ನಿರ್ಧಾರ.